ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ನಿನ್ನೆ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿತ್ತು. ನಮ್ಮ ಮಾರ್ಕೆಟ್ಸ್ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇದಕ್ಕೆ 2 ರೀಸನ್ಸ್ ಇದೆ ಅಂತ ನಿನ್ನೆ ಮೆನ್ಷನ್ ಮಾಡಿದ್ದೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಇರಾನ್ ಮತ್ತೆ ಇಸ್ರೇಲ್ ರಿಲೇಟೆಡ್ ಆಗಿ ವಾರ್ ಆದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಜಾಸ್ತಿ ಆಗಿರೋ ಕಾರಣದಿಂದ ಮಾರ್ಕೆಟ್ಸ್ ಫಾಲ್ ಆಗಿತ್ತು. ಅದಾದ್ಮೇಲೆ US ಅಲ್ಲಿ ಜಾಬ್ಸ್ ಡೇಟಾ ತುಂಬಾನೇ ಪಾಸಿಟಿವ್ ಆಗಿ ಬಂದಿತ್ತು. ಅದರಿಂದ ಕಮಿಂಗ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ US ಮಾರ್ಕೆಟ್ಸ್ ಜೊತೆಗೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಏನೇ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ಇವತ್ತು ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಹತ್ರ ಮತ್ತೆ ಇಸ್ರೇಲ್ ಹತ್ರ ಎರಡೂ ಕಂಟ್ರೀಸ್ ಜೊತೆ ತುಂಬಾನೇ ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ಈ ವೀಕೆಂಡ್ಸ್ ಅಲ್ಲಿ ತುಂಬಾನೇ ಏರ್ ಸ್ಟ್ರೈಕ್ಸ್ ಎಲ್ಲ ನಡೆದಿದ್ದಾವೆ. ಅವನ್ನೆಲ್ಲ ಸ್ಟಾಪ್ ಮಾಡಿ ಇರಾನ್ ಜೊತೆ ನಾವು ಈಗ ಡೀಲ್ಗೆ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ, ಯಾವುದೇ ಕಾರಣಕ್ಕೂ ಯುದ್ಧನ ಮಾಡಬೇಡಿ, ಇಬ್ರು ಈ ಯುದ್ಧನ ಸ್ಟಾಪ್ ಮಾಡಿ ಅಂತ ತುಂಬಾನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಫೈನಲ್ ಆಗಿ ಇರಾನ್ ಮತ್ತೆ ಇಸ್ರೇಲ್ ಇಬ್ರು ಒಪ್ಕೊಂಡಿದ್ದಾರೆ. ಇನ್ನ ಯಾವುದೇ ತರ ಏರ್ ಸ್ಟ್ರೈಕ್ಸ್ ನೆಲ್ಲ ಮಾಡಕ್ ಹೋಗಲ್ಲ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ನಿನ್ನೆ ಸುಮಾರು $97 ಇಂದ $98 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದ್ದಿದ್ದು ಇವತ್ತಾದ್ರೆ $92 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಈಕ್ವಿಟಿ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇರಾನ್ ಅವ್ರ ಕಡೆಯಿಂದ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಬಂದಿದಾವೆ. ಈಗ ನಾವು ವಾರ್ಗಂತೂ ಕಂಪ್ಲೀಟ್ ಆಗಿ ರೆಡಿ ಇದೀವಿ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಇಸ್ರೇಲ್ ಅವರು ನಮ್ಮ ಮೇಲೆ ಮತ್ತೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಾವು ಇನ್ನ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇವಾಗ ವಾರ್ನ ಸ್ಟಾಪ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ ಇಸ್ರೇಲ್ ಅವರು ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು. ಒಂದ್ ವೇಳೆ ಅಟ್ಯಾಕ್ ಮಾಡಿದ್ರೆ ಮತ್ತೆ ನಾವು ಇಸ್ರೇಲ್ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇಸ್ರೇಲ್ ಅವರು ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ, ನಾವೀಗ ಲೆಬನಾನ್ ಮೇಲೆ ಯಾವುದೇ ತರ ಅಟ್ಯಾಕ್ ನ ಮಾಡಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ನಾವೀಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂದಿದಾವೆ. ಅದರಿಂದನೇ ಇರಾನ್ ಕಡೆಯಿಂದ ಕೂಡ ಈ ತರ ಸ್ಟೇಟ್ಮೆಂಟ್ಸ್ ಬಂದಿರೋದು. ಯಾವುದೇ ಕಾರಣಕ್ಕೂ ಮಿಸೈಲ್ಸ್ ನ ಏನನ್ನು ಲಾಂಚ್ ಮಾಡಲ್ಲ ಅಂತ ಇವರು ಕೂಡ ಹೇಳಿದ್ದಾರೆ. ಒಂದ್ ವೇಳೆ ಇಸ್ರೇಲ್ ಅವ್ರು ಏನಾದ್ರು ಮತ್ತೆ ಲೆಬನಾನ್ ಮೇಲೆ ಅಥವಾ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಇರಾನ್ ಅವ್ರು ಇವಾಗ ಹೇಳ್ತಾ ಇದಾರೆ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಜೊತೆ ಈಗಾಗಲೇ ರೆಡಿ ಇದೀವಿ. ಒಂದ್ ವೇಳೆ ಏನಾದ್ರು ಮಿಸೈಲ್ಸ್ ಆಗ್ಲಿ ಡ್ರೋನ್ಸ್ ಆಗ್ಲಿ ಬರ್ತಾ ಇದ್ರೆ ನಾವು ಮತ್ತೆ ರೀ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಕೂಡ ಹೊಸ ಅಪ್ಡೇಟ್ಸ್ ಬಂದಿದಾವೆ. ಈಗ 1 or 2 ಡೇಸ್ ಒಳಗಡೆ ಈ ಪೀಸ್ ಅಗ್ರಿಮೆಂಟ್ ರಿಲೇಟೆಡ್ ಆಗಿ ಒಂದು ಫೈನಲ್ ಕನ್ಫರ್ಮೇಶನ್ ಸಿಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಒಂದ್ ವೇಳೆ ಇದೇ ನಿಜ ಆಯ್ತು ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ 1 or 2 ಡೇಸ್ ಅಲ್ಲಿ ಅಥವಾ 3 or 4 ಡೇಸ್ ಅಲ್ಲಿ ಈ ಪೀಸ್ ಅಗ್ರಿಮೆಂಟ್ಸ್ ಪರವಾಗಿ ಏನಾದ್ರು ಒಂದು ಫೈನಲ್ ಡಿಸಿಷನ್ ಬಂತು ಅಂತ ಅಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಕ್ರೂಡ್ ಆಯಿಲ್ ಫಾಲ್ ಆಗುತ್ತೆ. ಕ್ರೂಡ್ ಆಯಿಲ್ ಫಾಲ್ ಆಗ್ತಿದಂಗೆನೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೂ ಕೂಡ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಅಟ್ಲೀಸ್ಟ್ ಇವಾಗಾದ್ರೂ ಈ ಪೀಸ್ ಅಗ್ರಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ US ಮತ್ತೆ ಇರಾನ್ ವಾರ್ ಶುರುವಾಗಿ ಇವತ್ಗೆ 101ನೇ ದಿನ ಆಗಿದೆ. ಈ ಟೈಮಲ್ಲಿ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ 34% ಬೆಳೆದಿದೆ. ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ಗೋಲ್ಡ್ ಆದ್ರೆ 18% ಫಾಲ್ ಆಗಿದ್ರೆ ಸಿಲ್ವರ್ 28% ಫಾಲ್ ಆಗಿದೆ. ಮತ್ತೆ ಇಂಡಸ್ಟ್ರಿಯಲ್ ಮೆಟಲ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಯಾವ್ಯಾವ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿದಾವೆ ಈ ವಾರ್ ಶುರು ಆದಾಗಿಂದ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಕಾಸ್ಪಿ ಮಾರ್ಕೆಟ್ಸ್ ಆದ್ರೆ 23% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡೆಕ್ 16%, ಜಪಾನ್ ಮಾರ್ಕೆಟ್ಸ್ 8.5%, ಮತ್ತೆ US ಮಾರ್ಕೆಟ್ಸೇ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದ್ರೆ ಈ ಟೈಮಲ್ಲಿ ನಿಫ್ಟಿ 50 ನೋಡಿದ್ರೆ ಎಬೋ 7% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಆಕ್ಚುಲ್ ಆಗಿ ಚೆಕ್ ಮಾಡಿದ್ರೆ ಇನ್ನ ತುಂಬಾನೇ ಫಾಲ್ ಆಗಿದೆ. ಆದ್ರೆ ರೀಸೆಂಟ್ ಆಗಿ ಅಂದ್ರೆ May 30th ಈ ವಾರ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ವು. ಅದರಿಂದ ಮಾರ್ಕೆಟ್ಸ್ ಆದ್ರೆ ಸಡನ್ ಆಗಿ ರಿಕವರ್ ಆಗಿದಾವೆ ಕಂಪ್ಲೀಟ್ ಆಗಿ. ಆ ಟೈಮಲ್ಲಿ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿರೋ ಕಾರಣದಿಂದನೇ ಇವತ್ತು ಪೋರ್ಟ್ಫೋಲಿಯೋಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ಅದ್ರಲ್ಲೂ ಆಗ ಮಾರ್ಕೆಟ್ ಫಾಲ್ ಆಗ್ತಾ ಇತ್ತಲ್ವಾ, ಆ ಟೈಮಲ್ಲಿ ಯಾರಾದ್ರೂ ಕಂಟಿನ್ಯೂಸ್ ಆಗಿ ಆವರೇಜ್ ಮಾಡ್ತಾ ಇದ್ರೆ ಅವ್ರ ಪೋರ್ಟ್ಫೋಲಿಯೋಸ್ ಮಾತ್ರ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿರುತ್ತೆ. ಯಾಕಂದ್ರೆ ಇವರು ತುಂಬಾನೇ ಆವರೇಜ್ ಮಾಡಿರೋ ಕಾರಣದಿಂದ. ಒಂದ್ ವೇಳೆ ಫಾಲ್ ಆಗ್ತಾ ಇದೆ ಅಂತ ಮಾರ್ಕೆಟ್ ಇಂದ ಸೆಲ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡ್ದಂಗೆ ಜಸ್ಟ್ ಹೋಲ್ಡ್ ಮಾಡ್ತಾ ಇದ್ರೆ ಅವ್ರ ಪೋರ್ಟ್ಫೋಲಿಯೋಸ್ ರಿಟರ್ನ್ಸ್ ಆದ್ರೆ ಇವಾಗೂ ಸಹ ನೆಗೆಟಿವ್ ಅಲ್ಲಿ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈಗ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ ಪೋರ್ಟ್ಫೋಲಿಯೋಸ್ ಇವಾಗ ಪಾಸಿಟಿವ್ ಅಲ್ಲಿ ಇದೆಯಾ ಅಥವಾ ನೆಗೆಟಿವ್ ಅಲ್ಲಿ ಇದೆಯಾ ಅಂತ. ನನ್ನ ಪೋರ್ಟ್ಫೋಲಿಯೋ ಆದ್ರೆ ಪಾಸಿಟಿವ್ ಅಲ್ಲೇ ಇದೆ. ಮತ್ತೆ ಈ ಲಾಸ್ಟ್ 100 ಡೇಸ್ ಅಲ್ಲಿ ಯಾವ ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ, ಯಾವ ತುಂಬಾ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ನೀವು ಇಲ್ಲೇ ನೋಡ್ಬೋದು.
ನೆಕ್ಸ್ಟ್ ಅದಾದಮೇಲೆ MSCI ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್. ಫ್ರೆಂಡ್ಸ್, ಈಗ ಈ MSCI ಬಗ್ಗೆ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಈಗ ಲಾಸ್ಟ್ 26 ಇಯರ್ಸಲ್ಲಿ ಎಂದೂ ಈ ಥರ ಇರಲಿಲ್ಲ. ಫಸ್ಟ್ ಟೈಮ್ MSCI ಅವರು ವೆಯ್ಟೇಜ್ ಕೊಟ್ಟಿರೋ ಟಾಪ್ 10 ಕಂಪನೀಸಲ್ಲಿ ಒಂದು ಇಂಡಿಯನ್ ಕಂಪನಿ ಕೂಡ ಇಲ್ಲ. ಈ ರೀಸೆಂಟ್ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಏಷ್ಯನ್ ಮಾರ್ಕೆಟ್ಸ್ ಆದರೆ ತುಂಬಾನೇ ರ್ಯಾಲಿ ಆಗಿದೆ ಅಂತ ಗೊತ್ತೇ ಇದೆ. ಈಗ ಇವ್ರ ಟಾಪ್ 10 ಕಂಪನೀಸ್ ಏನಿದಾವೆ ಆ ಟಾಪ್ 10 ಕಂಪನೀಸಲ್ಲಿ ಒಂದು ಇಂಡಿಯನ್ ಕಂಪನಿನೂ ಇಲ್ಲ. ಒಂದ್ಸಲ ಈ ಲಿಸ್ಟ್ನ ನೋಡಿ. ಫಸ್ಟ್ನೇ ಪ್ಲೇಸಲ್ಲಿ TSMC ಇದೆ. ಇದು ಸೌತ್ ಕೊರಿಯನ್ ಮಾರ್ಕೆಟ್. ಸ್ಯಾಮ್ಸಂಗ್ ಇದೆ, SK ಹೈನೆಕ್ಸ್, ಟೆನ್ಸೆಂಟ್, ಆಲಿಬಾಬಾ, ಈ ಥರ ಬೇರೆ ಬೇರೆ ಕಂಟ್ರೀಸ್ಗೆ ಸಂಬಂಧಪಟ್ಟಿರೋ ಕಂಪನೀಸ್ ಮಾತ್ರನೇ ಇದಾವೆ. ಆದರೆ ನಮ್ಮ ಇಂಡಿಯನ್ ಕಂಪನಿ ಆದರೆ ಇಲ್ವೇ ಇಲ್ಲ ಟಾಪ್ 10 ಪ್ಲೇಸಲ್ಲಿ. 11th ಪ್ಲೇಸಲ್ಲಿ ನೋಡಿದ್ರೆ HDFC ಬ್ಯಾಂಕ್ ಇದೆ, ಮತ್ತು 12th ಪ್ಲೇಸಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಆದರೆ ಈ ಕಂಪನೀಸ್ಗೆ ವೆಯ್ಟೇಜ್ನ ಮಾತ್ರ ಕಟ್ ಮಾಡ್ತಾನೆ ಇದ್ದಾರೆ. ಅದರಿಂದನೇ ಈ ಥರ 11th ಮತ್ತು 12th ಪ್ಲೇಸ್ಗೆ ಫಾಲ್ ಆಗಿರೋದು. ಅದ್ರ ಜೊತೆಗೆ ನೀವು ಇಲ್ಲೇ ನೋಡ್ಬೋದು ಈ MSCI ಇಂಡೆಕ್ಸಲ್ಲಿ ಯಾವ್ಯಾವ ಕಂಟ್ರಿಗೆ ಎಷ್ಟೆಷ್ಟು ವೆಯ್ಟೇಜ್ನ ಕೊಡ್ತಾ ಇದ್ದಾರೆ ಅಂತ. ನಮ್ಮ ಇಂಡಿಯಾಗಾದರೆ ಈಗ ಮೇ ಮಂತಲ್ಲಿ ಅದು 10.87%ಗೆ ಫಾಲ್ ಆಗಿದೆ. ಫ್ರೆಂಡ್ಸ್, ಒಂದು ಟೈಮಲ್ಲಿ ನೋಡಿದ್ರೆ ಇಂಡಿಯಾಗೆ 22% ವೆಯ್ಟೇಜ್ನ ಕೊಡ್ತಾ ಇದ್ದಿದ್ದವರು ಇವಾಗ 10%ಗೆ ಕಟ್ ಮಾಡಿದ್ದಾರೆ. ಅಂದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ ಅಂತ ಈ ಥರ ಕಟ್ ಮಾಡಿದ್ದಾರೆ. ನೋಡೋಣ, ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಮ್ಮ ಇಂಡಿಯಾಗೆ ವೆಯ್ಟೇಜ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಲಾಂಗ್ ಟರ್ಮಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಫ್ರೆಂಡ್ಸ್, ಈಗ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಯಾವ ಥರ ಒಪಿನಿಯನ್ ಇದೆ. ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆಯಾ ಅಥವಾ ಇದೇ ಥರ ಫಾಲ್ ಆಗ್ತಾ ಇರುತ್ತಾ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದರೆ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ಓಪನ್ ಆದ್ರೂ ಸ್ವಲ್ಪ ಹೊತ್ತಾದ್ಮೇಲೆ ಮಾರ್ಕೆಟ್ಸ್ ಎಲ್ಲ ಫಾಲ್ ಆಗಿದ್ದಾವೆ. ಆದರೆ ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರಾ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಎಲ್ಲ ಇವತ್ತು 1 to 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ RBI MPC ಮೀಟಿಂಗ್ ಬಗ್ಗೆ ತಿಳಿಸಿದೆ. ಅವತ್ತಾದ್ರೆ RBI MPC ಗವರ್ನರ್ ಅವರು ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ, ಫಾರಿನ್ ಇನ್ಫ್ಲೋಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ 5 ಪ್ಲಾನ್ಸ್ನ ಅನೌನ್ಸ್ ಮಾಡಿದ್ರು ಅಂತ ಅವತ್ತೇ ತಿಳಿಸಿದೆ. ಈಗ ಅದರಲ್ಲಿ ಒಂದಾದ FCNRC ಅಂದ್ರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಡೆಪಾಸಿಟ್ಸ್, ಅಂದ್ರೆ ಈ ಬೇರೆ ಬೇರೆ ದೇಶದಲ್ಲಿ NRIs ಇರ್ತಾರಲ್ವಾ, ಇವರು ಆ ಕಂಟ್ರಿ ಕರೆನ್ಸಿನ ನಮ್ಮ ಬ್ಯಾಂಕ್ಸ್ ಒಳಗಡೆ ಡೆಪಾಸಿಟ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಡಾಲರ್ಸ್ ಆಗಿರ್ಬೋದು ಅಥವಾ ಯೂರೋಸ್ ಆಗಿರ್ಬೋದು, ಪೌಂಡ್ಸ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕರೆನ್ಸೀಸ್ನ ತೊಗೊಂಬಂದು ನಮ್ಮ ಬ್ಯಾಂಕ್ಸ್ ಅಲ್ಲಿ ಡೆಪಾಸಿಟ್ ಮಾಡೋದನ್ನೇ ಈ FCNRC ಅಂತಾರೆ. ಅದರಿಂದ ಬೇರೆ ಬೇರೆ ದೇಶದಿಂದ ನಮ್ಮ ಕಂಟ್ರಿ ಒಳಗಡೆ ತುಂಬಾನೇ ಫಾರಿನ್ ಇನ್ಫ್ಲೋಸ್ ಬರುತ್ತೆ ಅಂತ RBI ಅವರು ಅವತ್ತು ಹೇಳಿದ್ರು. ಈಗ ಅನಲಿಸ್ಟ್ ನೋಡಿದ್ರೆ ಈ ತರ ಡೆಪಾಸಿಟ್ಸ್ ಬರೋದ್ರಿಂದ ಅದು ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗೋದ್ರ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಬ್ಯಾಂಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಡೆಪಾಸಿಟ್ಸ್ ಬರೋದ್ರಿಂದ ನಮ್ಮ ಇಂಡಿಯಾದೊಳಗಡೆ ಅಡಿಷನಲ್ ಆಗಿ $15 million to $17 million ಬರೋ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ನೋಡೋಣ ಇದರಿಂದ ನಮ್ಮ ಬ್ಯಾಂಕ್ಸ್ ಯಾವ ತರ ಪಾಸಿಟಿವ್ ಆಗ್ಬೋದು ಕಮಿಂಗ್ ಟೈಮಲ್ಲಿ ಅಂತ. ನೆಕ್ಸ್ಟ್, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಮುಂಬೈ ಹೈಕೋರ್ಟಿಂದ ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ಈ ಎರಡೂ ಕಂಪನೀಸ್ ಪರವಾಗಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಯಾಕಂದರೆ ಈ ಮುಂಬೈ ಹೈಕೋರ್ಟಲ್ಲಿ 1 time ಸ್ಪೆಕ್ಟ್ರಮ್ ಚಾರ್ಜಸ್ ಲೇಟ್ ಆಗಿ ರಿಲೀಫ್ನ ಕೊಟ್ಟಿದ್ದಾರೆ. ಅದರಿಂದನೇ ಈ ಎರಡು ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದರಿಂದ ಏರ್ಟೆಲ್ ಅವ್ರಿಗೆ ನೋಡಿದ್ರೆ ಸುಮಾರು 9,000 ಕೋಟಿ ರಿಲೀಫ್ ಸಿಕ್ಕಿದೆ. ವೊಡಾಫೋನ್ ಐಡಿಯಾದವ್ರಿಗೆ ಸುಮಾರು 11,000 ಕೋಟಿ ರಿಲೀಫ್ ಸಿಕ್ಕಿದೆ. ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಕಂಪ್ಲೀಟ್ ಆಗಿ ಮತ್ತೆ ಫಾಲ್ ಆಗಿದ್ದಾವೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಫ್ರೆಂಡ್ಸ್, ಈಗ ಇದು 1 time ಸ್ಪೆಕ್ಟ್ರಮ್ ಚಾರ್ಜಸ್ ಮಾತ್ರನೇ. ಆದರೆ ಈ 1 time ಸ್ಪೆಕ್ಟ್ರಮ್ ಚಾರ್ಜಸ್ ಬೇರೆ, ಈ AGR ಡ್ಯೂಸ್ ಬೇರೆ. ಈ AGR ಡ್ಯೂಸ್ ಬಗ್ಗೆ ಎಲ್ಲ ಲಾಸ್ಟ್ 2 years ಇಂದ ಕೂಡ ಮಲ್ಟಿಪಲ್ ಟೈಮ್ಸೇ ಮೆನ್ಷನ್ ಮಾಡಿದೆ. ಅದು ಬೇರೆ ಇದು ಬೇರೆ. ಈ AGR ಡ್ಯೂಸ್ ಅಂತೂ ಇವಾಗಲೂ ಕೂಡ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಪ್ರೆಸೆಂಟ್ ಈಗ ವೊಡಾಫೋನ್ ಐಡಿಯಾದವ್ರಿಗೆ ನೋಡಿದ್ರೆ ಸುಮಾರು 64,000 ಕೋಟಿ AGR ಡ್ಯೂಸ್ ಇದೆ. ಅದಾದ್ಮೇಲೆ ಏರ್ಟೆಲ್ ಅವ್ರಿಗೆ ನೋಡಿದ್ರೆ ಸುಮಾರು 43,000 ಕೋಟಿಯಿಂದ 45,000 ಕೋಟಿವರೆಗೂ AGR ಡ್ಯೂಸ್ ಪ್ರೆಸೆಂಟ್ ಇವಾಗೂ ಕೂಡ ಅದೇ ಥರನೇ ಇದೆ. ಅದರಿಂದ ಈ ಕಂಪನಿ ಸ್ವಲ್ಪ ಫಾಲ್ ಆಗಿರೋದು. ರೀಸೆಂಟಾಗಿ ನೋಡಿಕೊಂಡ್ರೆ ಏರ್ಟೆಲ್ ಮತ್ತು ಟಾಟಾ ಟೆಲಿ ಸರ್ವಿಸಸ್ ಅವರು ಎರಡೂ ಕಂಪನಿ ಸೇರಿ ಸುಮಾರು 10,000 ಕೋಟಿ AGR ಡ್ಯೂಸ್ನ ಕ್ಲಿಯರ್ ಮಾಡಿದ್ದಾರೆ.
ಯಾವಾಗ ಅಂದ್ರೆ ಮಾರ್ಚ್ 2026 ಆ ಟೈಮಲ್ಲಿ. ಈ ತರ AGRDOs ತುಂಬಾನೇ ಜಾಸ್ತಿ ಇರೋ ಕಾರಣದಿಂದನೇ ಈ ಕಂಪನೀಸ್ ಇವತ್ತು ಸ್ವಲ್ಪ ಫಾಲ್ ಆಗಿರೋದು. ನೆಕ್ಸ್ಟ್ ಗ್ರಾಸಿಮ್ ಇಂಡಸ್ಟ್ರೀಸ್ ಇವತ್ತಾದ್ರೆ ನಿಯರ್ಲಿ 2% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಟೆಕ್ಸ್ಟೈಲ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಕೇಪೆಕ್ಸ್ ಮಾಡ್ತಾ ಇದ್ದಾರೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಇನ್ನ ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ನಾವು ಯಾವ್ದಾದ್ರು ಬಟ್ಟೆನ ಬಳಸ್ತಾ ಇದೀವಿ ಅಂದ್ರೆ ಅದು ಕಾಟನ್ ಬಟ್ಟೆನಾದ್ರೂ ಆಗಿರುತ್ತೆ ಅಥವಾ ಪಾಲಿಸ್ಟರ್ ಬಟ್ಟೆನಾದ್ರೂ ಆಗಿರುತ್ತೆ. ಆದ್ರೆ ಇವ್ರು ಇವಾಗ ಕೇಪೆಕ್ಸ್ ಮಾಡ್ತಾ ಇರೋದು ಏನ್ರ ಬಗ್ಗೆ ಅಂತ ಅಂದ್ರೆ ಅದೊಂದು ಸ್ಪೆಷಾಲಿಟಿ ಮತ್ತೆ ಪ್ರೀಮಿಯಂ ಫ್ಯಾಬ್ರಿಕ್ ಆದ ಲಿಯೋಸಿಲ್ ಅನ್ನೋ ಫ್ಯಾಬ್ರಿಕ್ ಮೇಲೆ ಇವ್ರು ಈಗ ಕೇಪೆಕ್ಸ್ ಮಾಡ್ತಾ ಇರೋದು. ಏನಕ್ಕೆ ಈ ತರ ಅಗ್ರೆಸಿವ್ ಆಗಿ ಕೇಪೆಕ್ಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ನೆಕ್ಸ್ಟ್ 5 to 10 years ಅಲ್ಲಿ ಈ ಫ್ಯಾಬ್ರಿಕ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಈಗ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ ಸುಮಾರು 3,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದಾರೆ. ಅದರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸ್ಟಡ್ಸ್ ಆಕ್ಸೆಸರೀಸ್ ಇವರಾದ್ರೆ ಹೆಲ್ಮೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬರೀ ಮ್ಯಾನುಫ್ಯಾಕ್ಚರ್ ಮಾಡೋದೊಂದೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಪ್ರತಿಯೊಂದನ್ನು ಇವರೇ ನೋಡ್ಕೊಂತಾರೆ. ಈ ಕಂಪನಿ ಇವತ್ತು ಎಬೋ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ರೀಸೆಂಟ್ ಆಗಿ ಬಿಜೆಪಿ ಗೌರ್ಮೆಂಟ್ ನ ಫಾರ್ಮ್ ಮಾಡಿದೆ. ಅದರಿಂದ ಈ ಟ್ರಾಫಿಕ್ ರೂಲ್ಸ್ ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಲಾಸ್ಟ್ ಮಂತ್ ಅಲ್ಲಿ ಈ ಹೆಲ್ಮೆಟ್ ಸೇಲ್ಸ್ ಆದ್ರೆ ಡಬಲ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಕಂಪನಿ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರಲ್ಲೂ ಈ ಚಿಕ್ಕ ಮಕ್ಳು ಹೆಲ್ಮೆಟ್ ಏನಿದಾವೆ ಇದ್ರ ಸೇಲ್ಸ್ ಆದ್ರೆ ಡಬಲ್ ಆಗಿದೆ. ಇವತ್ತು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗಿದೆ. ಅದರಿಂದ ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ಇವತ್ತು ಎಬೋ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಇವತ್ತಾದ್ರೆ ನಿಯರ್ಲಿ 4% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈ ಕಂಪನಿ ಆದ್ರೆ ನಿನ್ನೆ ಎಬೋ 3% ಫಾಲ್ ಆಗಿತ್ತು. ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ ಅಂತ ಒಂದು ಅಪ್ಡೇಟ್ ಬಂದಿರೋ ಕಾರಣದಿಂದ ಫಾಲ್ ಆಗಿತ್ತು. ಅದಾದ್ಮೇಲೆ ಬ್ಲೂಮ್ಬರ್ಗ್ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ರು. ಈಗ ಇಂಡಿಗೋ ಕಂಪನಿ ಆದ್ರೆ ತುಂಬಾ ಏರ್ಕ್ರಾಫ್ಟ್ ನ ಆರ್ಡರ್ ಮಾಡಿದೆ. ಆದ್ರೆ ಈಗ ಏರ್ಬಸ್ ಅವರು ಆ ಆರ್ಡರ್ಸ್ ನೆಲ್ಲ ಡಿಲಿವರ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಸುಮಾರು 3% ವರ್ಗು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ಇವತ್ತು ನೋಡಿದ್ರೆ ನಿಯರ್ಲಿ 4% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಈ ಬ್ರೋಕರೇಜ್ ಫರ್ಮ್ ಆದ ಗೋಲ್ಡ್ಮನ್ ಸ್ಯಾಕ್ಸ್, ಮೋರ್ಗನ್ ಸ್ಟ್ಯಾನ್ಲೆ, ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿ ಪರವಾಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ ನ ಕೊಟ್ಟು 25% ಇಂದ 38% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವ್ರು ಇವಾಗ ಈ ತರ ತುಂಬಾ ಪಾಸಿಟಿವ್ ರೇಟಿಂಗ್ ಕೊಡೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಅವರು FY30 ಅಷ್ಟೊತ್ತಿಗೆ ನಾವು ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. FY30 ಅಷ್ಟೊತ್ತಿಗೆ ಸುಮಾರು 550 ಏರ್ಕ್ರಾಫ್ಟ್ ಗಿನ್ನ ಜಾಸ್ತಿನೇ ಇರುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ನ 40% ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಅನಲಿಸ್ಟ್ ಎಲ್ಲ ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿರೋದು. ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲಿ ಇಂಡಿಗೋ ಬಗ್ಗೆ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಈ ಕಂಪನಿ ಪ್ರಾಫಿಟ್ಸ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಲಾಸ್ಟ್ ವೀಕಲ್ಲಿ ನೋಡಿದ್ರೆ 6 ಡೆಸ್ಟಿನೇಷನ್ಸ್ ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ನಿನ್ನೆ ಆದ್ರೆ ಈ ಫ್ಲೈಟ್ಸ್ ಎಲ್ಲ ಡಿಲೇ ಆಗ್ತಾ ಇದಾವೆ ಅಂತ ಕೂಡ ಅಪ್ಡೇಟ್ ಬಂದ್ವು. ಇವೆಲ್ಲ ಈ ಕಂಪನಿ ಪರವಾಗಿ ತುಂಬಾನೇ ನೆಗೆಟಿವ್ ಡೇಟಾ ಆಗಿರುತ್ತೆ. ಜೊತೆಗೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲಿವರೆಗೂ ಇದೇ ತರ ಜಾಸ್ತಿ ಆಗಿರುತ್ತೋ ಅಲ್ಲಿವರೆಗೂ ಈ ಕಂಪನಿ ಪ್ರಾಫಿಟ್ಸ್ ಮೇಲಂತೂ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಈಗ Q1 ಅಲ್ಲಂತೂ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಇದೇ ತರ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಮಂತ್ ಅಲ್ಲೂ ಕೂಡ ಕ್ರೂಡ್ ಆಯಿಲ್ ಪ್ರೈಸ್ ಏನಾದ್ರು ಇದೇ ತರ ಸುಮಾರು $100 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದ್ರೆ Q2 ನಂಬರ್ಸ್ ಅಲ್ಲೂ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವಾಗ ಫಾಲ್ ಆಗುತ್ತೆ ಅಂತ ನೋಡ್ಬೇಕಾಗಿರುತ್ತೆ. ಒಂದ್ ವೇಳೆ ಫಾಲ್ ಆದ್ರೆ ಈ ಏವಿಯೇಷನ್ ಸೆಕ್ಟರ್ಗಂದು ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ವಾಟೆಕ್ವೋಬಾಗ್ ಈ ಕಂಪನಿ ಆದ್ರೆ ಇವತ್ತು 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು UAE ಇಂದ ಒಂದು ಬಯೋ ರಿಫೈನರಿ ಪ್ರಾಜೆಕ್ಟ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ವಾಟೆಕ್ವೋಬಾಗ್ ಅವರು ತುಂಬಾನೇ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಇವ್ರ ಬಿಸ್ನೆಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನೋಡೋಣ ಇನ್ನ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ ಇವ್ರಿಗೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಎಷ್ಟೆಲ್ಲ ಪ್ರಾಜೆಕ್ಟ್ಸ್ ಬರ್ಬೋದು ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.